ಹಾಯ್ ಹಲೋ ನಮಸ್ಕಾರ. ಹಳ್ಳಿ ಅಡುಗೆ ಮನೆ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತು ಮಾಡ್ತಾಯಿದ್ದೀನಿ ಬದನೇಕಾಯಿ ಎಣ್ಣೆಗಾಯಿ ಪಲ್ಯ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಹೊಸ್ದಾಗಿ ವಿಡಿಯೋ ಆಗೋಕ್ಕೆ ನಮಗೂ ಖುಷಿ ಆಗುತ್ತೆ. ಈ ಬದನೇಕಾಯಿ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸರಿ ಹೋಗುತ್ತೆ. ಒಮ್ಮೆ ಟ್ರೈ ಮಾಡಿ. ಈಗ ಬದನೇಕಾಯಿ ನಾನು ಉಪ್ಪು ನೀರಲ್ಲಿ ಹುಳಿ ಹಾಕ್ಕೊಂಡಿದ್ದೀನಿ. ಒಂದು 4-5 ಅದು ಅಷ್ಟು ಸ್ಕಿಪ್ ಆಗಿದೆ. ಇವಾಗ ಒಂದೆರಡು ಬದನೇಕಾಯಿನ ಚಿಕ್ಕ ಚಿಕ್ಕದಾಗಿ ಹುಳಿ ಹಾಕ್ಕೊತೀನಿ. ಹುಳಿ ಚಿಕ್ಕ ಚಿಕ್ಕ ಯಾಕೆ ಹಾಕ್ಕೋತೀವಿ ಅಂದರೆ ಅದು ಗ್ರೇವಿಗೆ ಅದು ಬದನೇಕಾಯಿ ಚಿಕ್ಕ ಚಿಕ್ಕಾಗಿ ಹೋಳು ಹಾಕ್ಕೊಂಡಿದ್ದು ಚೆನ್ನಾಗಿ ಬರುತ್ತವೆ. ಅದಕ್ಕಂದೆ ನಾನು ಹೋಳು ಹಾಕ್ಕೊತೀನಿ. ನೀವು ಹೀಗೆ ಹೋಳು ಹಾಕ್ಕೊಳ್ಳಿ. 2 ಬದನೇಕಾಯಿ ಸಾಕಾಗುತ್ತೆ. ಒಂದು 5-6 ಮಂದಿ ಜಾಸ್ತಿ ತಿನ್ಬೋದು ಎಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿದೆ. ಇವಾಗ ನಾನು ತೊಳೆದಿನಲ್ಲ, ತೊಳೆದು ಇಟ್ಕೊಂಡಿರೋದು ಅದು ಸೈಡಿಗೆ ನೀರು ತೆಗೆದಿಟ್ಟು ಈಗ ಶೇಂಗಾದು ಪುಡಿ ಹಾಕ್ಕೊಂಡಿದ್ದೀನಿ. ಶೇಂಗಾ ಪುಡಿನ ನಾನು ಚೆನ್ನಾಗಿ ಹುರಿದು ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಶೇಂಗಾ ಪುಡಿ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಶೇಂಗಾಗ ಹುರಿದು ಪುಡಿ ಮಾಡಿ ಹಾಕ್ಕೋಬೋದು. ಶೇಂಗಾ ಪುಡಿ, ಖಾರ ಎಣ್ಣೆ, ಮಸಾಲೆ ಖಾರ, ಅರಿಶಿಣ ಪುಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆಕಾಯಿ ನಾನು ಮುಂಚೆ ನೆನೆಸಿಟ್ಕೊಂಡಿದ್ದೆ. ನೀವು ನೆನೆಸಿಟ್ಕೋಬೋದು. ನೆನೆಸಿಟ್ಕೊಂಡಿದ್ದೀನಿ. ಹುಣಸೆಕಾಯಿ ಇಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಕೋಬೋದು. ನಾನು ಹುಣಸೆಕಾಯಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಲಿಸ್ಬೇಕು. ಇಷ್ಟು ಮಸಾಲೆ ಹೀರ್ಕೋ ತನಕ ಕಲಿಸ್ಬೇಕು. ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಮಸಾಲೆ ಗಟ್ಟಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ, ರುಚಿ ಬರುತ್ತೆ. ನಾವು ಅಷ್ಟು ಕಲಿಸ್ತೀವಿ. ಈಗ ಬದನೇಕಾಯಿ ಒಂದೊಂದಾಗಿ ಅದೇನೋ ಹೋಳು ಸಿಳಿ ಇಟ್ಕೊಂಡಿದ್ದೀವಲ್ಲ, ಸಿಳಿ ಇಟ್ಕೊಂಡಿದ್ದ ಬದನೇಕಾಯಿಗೆ ತುಂಬಬೇಕು. ಇಷ್ಟಕ್ಕೆ ತುಂಬಬೇಕು. ಹಂಗೆ ಅದು ನಾವು ಎಷ್ಟು ಗಟ್ಟಿ ಮಾಡ್ಕೋತೀವಲ್ಲ ಅಷ್ಟು ಮಸಾಲೆ ಚೆನ್ನಾಗಿ ಹೀರ್ಕೊಡುತ್ತದು. ಮುಂದೆ ಎಣ್ಣೆಗೆ ಹಾಕ್ತೀವಲ್ಲ, ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳಲ್ಲ. ಗಟ್ಟಿ ಆದರೆ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಈ ರೀತಿ ತುಂಬಿಕೊಂಡು ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ ಹೀಗೆ ತುಂಬ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಬ್ಯಾಚುಲರ್ಸ್ನು ಮಾಡ್ಬೋದು. ಅಷ್ಟು ಈಜಿ, ಭಾರಿ ಈಜಿ. ನಾವು ಅದು ಹಾಕಿ ಇದು ಹಾಕಿ ಅಂತಿಲ್ಲ. ನಾನಿದು ಮಸಾಲೆ ಖಾರ ಹಾಕಿರೋದು ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ. ಉತ್ತರ ಕರ್ನಾಟಕ ಸೈಡಲ್ಲಿ. ನಿಮಗೆ ಮಸಾಲೆ ಖಾರ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ನಾನು ಒಲೆ ಮೇಲೆ ಅಡುಗೆ ಮಾಡೋದು. ಇಲ್ಲಿ ಒಲೆ ಮೇಲೆ ಅಡುಗೆ ಮಾಡೋದು. ಈ ಕಡೆ ಸಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಅದನ್ನು ಮಾಡ್ತಿದ್ದೆ. ಈಗ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 2-3 ಚಮಚ ಆಗೋಟ್ಟು. ಈಗ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಿಡೋದಂದ್ರೆ ಒಂದೆರಡು ಈರುಳ್ಳಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹೀಗೆ ಇರಬೇಕು. ಇಷ್ಟು ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದು ಸ್ವಲ್ಪ ಬೆಂದ ಮೇಲೆ ಒಂದು ಸ್ವಲ್ಪ ಟಮಾಟಿ ಹಾಕಿ ಅದನ್ನು ಒಂದು ಸ್ವಲ್ಪ ಕೆರ್ಸಿ ಸಾಕು, ಯಾಕಂದರೆ ಇದರೊಳಗೆ ಬೇಯ್ತಿದೆ. ಆಮೇಲೆ ಇದು ತುಂಬಿಟ್ಕೊಂಡಿರೋ ಬದನೇಕಾಯಿನ ತೊಗೊಂಡು ಇದು ಎಣ್ಣೆಯಲ್ಲಿ ಹಾಕಬೇಕು. ಅದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬದನೇಕಾಯಿ ಹೋಳು ಹಾಕಿ ಅದೊಂದು ಸ್ವಲ್ಪ ಫ್ರೈ ಮಾಡಿ, ಈಗೇನು ಮಸಾಲೆ ಉಳಿದಿತ್ತಲ್ಲ ಅಲ್ಲಿ ತುಂಬಿಟ್ಟು ಆ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಅಳಸ್ ಮಾಡಿ ಅದೇ ಹೊಳ್ಳೆ ಹಾಕಿದ್ದೀನಿ ನಾನಲ್ಲಿ. ಯಾಕಂದರೆ ಗ್ರೇವಿಗೆ ಆಗಬೇಕಲ್ಲ, ಅದೇ ಮಸಾಲೆ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಬದನೇಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಉಪ್ಪು ಖಾರ ಏನಾದರೂ ಕಮ್ಮಿ ಆದರೆ ಹೀಗೆ ಹಾಕ್ಕೋಬೋದು. ಈಗ ಸ್ವಲ್ಪ ನಾನು ಉಪ್ಪು, ಸ್ವಲ್ಪ ಮಸಾಲೆ ಖಾರ ಹಾಕಿದ್ದೀನಿ. ಈಗ ಚೆನ್ನಾಗಿದೆ. ಸ್ವಲ್ಪ ಮುಚ್ಚಿಟ್ರೆ ಸಾಯ್ತು. ನೋಡಿ ಚೆನ್ನಾಗಿದೆ. ಲಾಸ್ಟಿಗೆ ಕೊತ್ತಂಬರಿ ಕರಿಬೇವು ಹಾಕಿದರೆ ಆಯಿತು. ಭಾರಿ ಟೇಸ್ಟಿಯಾದ ನಮ್ಮ ಬದನೇಕಾಯಿ ಎಣ್ಣೆಗಾಯಿ ರೆಡಿ. ನೀವು ಮಾಡಿ ತಿನ್ನಿ, ಟೇಸ್ಟ್ ನೋಡಿ. ನಿಮ್ದೊಂದು ಲೈಕ್, ಒಂದು ಸಬ್ಸ್ಕ್ರೈಬು ನನಗೆ ಮುಂದೆ ಅಡುಗೆ ಮಾಡಿ ಹಾಕೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ನಮಗೂ ಸಹಾಯ ಆಗುತ್ತೆ. ನೀವು ಮರಿಬೇಡಿ, ನೋಡಿದ್ರೆ ಸಬ್ಸ್ಕ್ರೈಬ್